ಕಾದಿರುವೇನು. ಮದುವೆಯಾಗಿ ಯಾರೂ ಕಾದಿಲ್ಲ, ಸುಮ್ಮನೆ ಹಾಡಷ್ಟೇ, ಯಾರೂ ಕಾದಿಲ್ಲ. ಇದಾದಮೇಲೆ ನಾನು ಒಂದು ವಂಡರ್ಫುಲ್ ಪ್ಲೇಸಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಗೈಸ್. ಕೇರಳಕ್ಕೆ ಹೋಗಿದ್ದೆ. ಸೊ ಅಲ್ಲಿದೊಂದು, ನೀವೆಲ್ಲಾದರೂ ಕೇರಳಕ್ಕೆ ಹೋಗಿ ಈ ಥರ ಏನಾದರೂ ಬೀಚ್ಗೆ ಏನಾದರೂ ಹೋಗಿದ್ರೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಕ್ಲಿಪ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಮನೆಯಲ್ಲೇ ಇದ್ದಲ್ಲ, ಹಾಗಾಗಿ ಒಂದು ಸ್ಕಿನ್ ಕೇರ್ ಮಾಡುವ ಅಂತ ಹೇಳಿ. ಸೊ ಗೈಸ್ ನೋಡಿ, ನಂದು ಎಲ್ಲ ಫುಲ್ಲು ಬ್ಲ್ಯಾಕ್ ಥರ ಆಗ್ಬಿಟ್ಟಿದೆ ಸುತ್ತು. ಯಾಕೆ ಅಂದರೆ ಕರೆಕ್ಟಾಗಿ ನಿದ್ರೆ ಇಲ್ಲ, ಮತ್ತು ಡೈಲಿ ನಾವು ಸಿಸ್ಟಮ್ನ ನೋಡ್ತಾ ಇರೋದ್ರಿಂದ, ಮತ್ತು ಇನ್ನೊಂದು ಮೊಬೈಲ್ ಇದೆಲ್ಲ ಯೂಸ್ ಮಾಡ್ತೀವಲ್ಲ, ಸೊ ಅದರಿಂದ ಜಾಸ್ತಿ ಈ ಕಡೆ ಕಣ್ಣು ಸುತ್ತೆಲ್ಲ ಫುಲ್ಲು ಬ್ಲ್ಯಾಕ್ನೆಸ್ ಥರ ಬಂದಿರುತ್ತೆ. ಈಗ ನಂದು ಆಲ್ರೆಡಿ ಬಂದಿದೆ, ಮತ್ತು ಪಿಗ್ಮೆಂಟೇಷನ್ ಬಂದುಬಿಟ್ಟಿದೆ ಈ ಕಡೆಲ್ಲ, ಎಲ್ಲ ಬಂದಿದೆ. ಅದಕ್ಕೆ ಒಂದು ಸ್ಕಿನ್ ಕೇರ್ ಥರ ಮಾಡುವ ಅಂತೇಳಿ, ಅದಕ್ಕೋಸ್ಕರ ನಾನು ಇಲ್ಲಿ ನೋಡಿ ಮನೇಲೇ ಇರುತ್ತಲ್ಲ ಐಸ್ ಕ್ಯೂಬು, ಅದನ್ನ ತೆಗೆದು ಈ ಥರ ಒಂದು ತಗೊಂಡು, ಇಲ್ಲೆಲ್ಲ ರಿಂಕಲ್ಸ್ ಬಂದಿರುತ್ತೆ ನೋಡಿ, ಅದನ್ನೆಲ್ಲ ರಿಮೂವ್ ಮಾಡಲಿಕ್ಕೆ ಇದೊಂದು ಒಳ್ಳೆ ಬೆಸ್ಟ್ ಮೆಡಿಷನ್. ನೀವು ಫೇಸಿಗೆ ಅಂದರೆ ಇಲ್ಲಿ ಕಣ್ಣಿಗೆ ಮಾತ್ರ ಮಾಡಬೇಕು ಅಂತ ಏನಿಲ್ಲ. ಸೊ ಫುಲ್ ನೀವು ಫೇಸ್ಗೇನೂ ಮಾಡ್ಕೊಳ್ಬೋದು. ಇನ್ನೊಂದು ಏನು ಗೊತ್ತಾ ಟ್ರಿಕ್ ಏನು ಅಂತ ಹೇಳಿಕೊಡ್ಲಾ? ನಾವು ಐಸ್ ಕ್ಯೂಬ್ ಮಾಡ್ಕೊಳ್ತೀವಲ್ಲ, ಸೊ ವಾಟರಲ್ಲೇ ಐಸ್ ಕ್ಯೂಬ್ ಮಾಡ್ಕೊಳ್ತೀವಿ. ಸೊ ಅದ್ರ ಬದಲು ನೀವು ಮಿಂಟುದು ಮತ್ತು ಪಪ್ಪಾಯದು ಥರದೆಲ್ಲ ಮಾಡ್ಕೊಳ್ಬೋದು. ಈ ಥರ ಐಸ್ ನೀವು ಈ ಥರ ಮಾಡೋದ್ರಿಂದ, ರಬ್ ಮಾಡೋದ್ರಿಂದ ಈ ಥರ ಹಾಕಿ ಕಣ್ಣು ಕೆಳಗಡೆ ಸುತ್ತ ಇರುವ ಬ್ಲ್ಯಾಕ್ನೆಸ್ ಹೋಗುತ್ತೆ, ಮತ್ತು ರಿಂಕಲ್ಸ್ ಅವಾಯ್ಡ್ ಮಾಡ್ಬೋದು ಗೈಸ್. ಐಸ್ ಕ್ಯೂಬ್ ಇಟ್ಟು ಮಾಡ್ಕೊಳ್ಳೋದು. ಬಟ್ ಇವತ್ತು ಮಾಡಲಿಕ್ಕಿತ್ತಲ್ಲ, ಹಾಗಾಗಿ ಒಂದು ಸ್ಕಿನ್ ಕೇರ್ ಮಾಡುವ ಅಂತ. ಹೆವಿ ಕಂಪ್ಯೂಟ್ರಲ್ಲಿ ಕೆಲಸ ಇದ್ದರೆ ಈ ಥರ ಆಗುತ್ತೆ. ಮೊಬೈಲ್ ಅಂತೂ ಮನುಷ್ಯನೇ ಬೇಡ ಬಿಡಿ, ಇವಾಗ ಮೊಬೈಲೇ ಎಲ್ಲದಕ್ಕೂ. ಮೊಬೈಲ್ ಒಂದು ಇದ್ದರೆ ಸಾಕು, ಆ ಥರ ಆಗಿಬಿಟ್ಟಿದೆ. ಮೊಬೈಲ್ ಬೇಕೇ ಬೇಕು, ಏನು ಮಾಡೋಕ್ಕಾಗಲ್ಲ. ನಿನಗಾಗಿ ನಾನಿಲ್ಲಿ ಕಾದಿರುವೇನು. ಮದುವೆಯಾಗಿ ಯಾರೂ ಕಾದಿಲ್ಲ, ಸುಮ್ಮನೆ ಹಾಡಷ್ಟೇ, ಯಾರೂ ಕಾದಿಲ್ಲ. ಇದಾದಮೇಲೆ ನಾನು ಒಂದು ವಂಡರ್ಫುಲ್ ಪ್ಲೇಸಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಗೈಸ್. ಕೇರಳಕ್ಕೆ ಹೋಗಿದ್ದೆ. ಸೊ ಅಲ್ಲಿದೊಂದು ಫಾಲ್ಸ್ ಗೈಸ್, ಎಷ್ಟು ಚೆನ್ನಾಗಿದೆ ಗೊತ್ತಾ, ಬೀಳೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಆ ಮೌಂಟೇನಲ್ಲಿ. ಸೊ ಅದನ್ನ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ, ಓಕೆನಾ? ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ನಾನಂತೂ ಅಲ್ಲಿ ಹೋದ್ಮೇಲೆ ನನಗೆ ಒಂಥರ ಅಲ್ಲೇ ಇದ್ದು ಬಿಡುವ ಅಂತ ಅನಿಸಿತ್ತು. ಅಂಥ ಒಂದು ಮೂಮೆಂಟ್ ನನಗೆ ಆ ದಿವಸ. ಸೊ ಅದನ್ನ ನಾನು ಇವಾಗ ಹಾಕಿದ್ದೀನಿ. ಇದೊಂದು ಸ್ಕ್ರಬ್ಬು ನೋಡಿಕೊಂಡೆ ಹಂಗೆ ಹೋಗಿ ವೀಡಿಯೋ ನೋಡಿಕೊಂಡು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಮತ್ತು ಕಮೆಂಟ್ ತಿಳಿಸಿ ಆಯಿತಾ, ನೀವೆಲ್ಲಾದರೂ ಕೇರಳಕ್ಕೆ ಹೋಗಿ ಈ ಥರ ಏನಾದರೂ ಬೀಚ್ಗೆ ಏನಾದರೂ ಹೋಗಿ. ಆಲ್ಮೋಸ್ಟ್ ಒಳ್ಳೊಳ್ಳೆ ಪ್ಲೇಸ್ಗಳಿದೆ ಕೊಡಗು ಥರ. ನನ್ನ ಇವತ್ತಿನ ಸ್ಕಿನ್ ಕೇರ್ ಗೈಸ್ ಇದೆ ಆ ಫಾಲ್ಸ್. ಎಷ್ಟು ಚೆನ್ನಾಗಿದೆ ಅಲ್ಲ. ಇದನ್ನ ಅಂದರೆ ಸುತ್ತು ಫುಲ್ಲ ಹಸಿರು ಇದು ವಾತಾವರಣ, ಮತ್ತು ತುಂಬ ಜನಗಳು ಬರ್ತಾರೆ ನೋಡಲಿಕ್ಕೆ ಅಂತೇಳಿ. ಮತ್ತು ಆ ನೀರು ಬೀಳೋ ಸೌಂಡ್, ವಾವ್ ಎಂಥ ಬ್ಯೂಟಿಫುಲ್ ಅಂದರೆ. ಬೆಂಗಳೂರಲ್ಲಿ ಈ ಕಾರು, ಎಲ್ಲಿ ನೋಡೋದು ಕಾರು, ಬಿಲ್ಡಿಂಗ್, ಇದು ನೋಡಿ ನೋಡಿ ಬೇಜಾರಾಗ್ಬಿಟ್ಟೈತೆ ನನಗೆ. ಅದಕ್ಕೆ ಇದಕ್ಕೆ ಕೇರಳಕ್ಕೆ ಹೋಗಿ ಒಂದು ರೌಂಡ್ ಹೊಡ್ಕೊಂಡು ಬಂದಿದ್ದು. ತುಂಬ ಚೆನ್ನಾಗಿದೆ ಇದು. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮದೇ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಗೈಸ್, ಟೇಕ್ ಕೇರ್ ಆಲ್ ಆಫ್. ಓಕೆ, ಬಾಯ್.